ಒಂದು ದಿನ ಹಾವು, ಇಂದು ನಾನು ಹೊಸ ಜಾಗಗಳನ್ನು ನೋಡಬೇಕು, ಒಂದು ದೊಡ್ಡ ಅಡ್ವೆಂಚರ್ ಮಾಡಬೇಕು ಎಂದುಕೊಂಡು ಹೊರಟಿತು. ಮುಂದೆ ಹೋಗ್ತಿದ್ದಾಗ ಒಂದು ಚಿಕ್ಕ ಮೊಲ ಖಂದಕದಲ್ಲಿ ಬಿದ್ದಿರುವುದನ್ನು ನೋಡಿತು. ಮೊಲ ಭಯದಿಂದ ಅಳುತ್ತಿತ್ತು. ಹಾವು ತಕ್ಷಣ ತನ್ನ ದೇಹವನ್ನು ಉದ್ದಕ್ಕೆ ಹಬ್ಬಿ, ಭಯಪಡಬೇಡ, ನಾನಿಲ್ಲಿದ್ದೇನೆ ಎಂದು ಹೇಳಿ ಮೊಲ ಹೊರಬರುವಂತೆ ಸಹಾಯ ಮಾಡಿತು. ಮೊಲ ಸಂತೋಷದಿಂದ, ಧನ್ಯವಾದ ಹಾವು, ನೀನು ನನ್ನ ಹೀರೋ ಎಂದಿತು. ಮುಂದೆ ಹಾವಿಗೆ ಒಂದು ದೊಡ್ಡ ನದಿ ಎದುರಾಯಿತು. ನದಿ ತುಂಬಾ ವೇಗವಾಗಿ ಹರಿಯುತ್ತಿತ್ತು. ಸ್ವಲ್ಪ ಯೋಚಿಸಿ ಹಾವು ಮರದ ದಿಂಡಿನ ಮೇಲೆ ಹತ್ತಿ ನದಿಯನ್ನು ದಾಟಿತು. ಬುದ್ಧಿವಂತಿಕೆ ಇದ್ದರೆ ಯಾವ ಕಷ್ಟಕ್ಕೂ ಪರಿಹಾರ ಸಿಗುತ್ತದೆ ಎಂದು ನಗುತ್ತಿತ್ತು. ಆಗ ಒಂದು ಹಕ್ಕಿ ಹಾರಿ ಬಂದು, ಹಾವು, ಕಾಡಿನ ಇನ್ನೊಂದು ಭಾಗದಲ್ಲಿ ಬೆಂಕಿ ಶುರುವಾಗಿದೆ ಎಂದು ಕೂಗಿತು. ಹಾವು ತಕ್ಷಣ ಅತ್ತ ಕಡೆಗೆ ಓಡಿತು. ದಾರಿಯಲ್ಲಿದ್ದ ಎಲ್ಲಾ ಪ್ರಾಣಿಗಳಿಗೆ, ಬೆಂಕಿ ಬರುತ್ತಿದೆ, ಎಲ್ಲರೂ ಸುರಕ್ಷಿತ ಜಾಗಕ್ಕೆ ಹೋಗಿ ಎಂದು ಎಚ್ಚರಿಕೆ ನೀಡಿತು. ಎಲ್ಲ ಪ್ರಾಣಿಗಳು ತಕ್ಷಣ ಸುರಕ್ಷಿತ ಕಡೆಗೆ ಓಡಿದವು. ಅಷ್ಟರಲ್ಲಿ ಒಂದು ಜಿಂಕೆ ಮರಿ ಭಯದಿಂದ ಓಡುತ್ತಾ ಖಂದಕದಲ್ಲಿ ಬಿದ್ದಿತು. ಹೊಗೆ ಹತ್ತಿರ ಬರುತ್ತಿತ್ತು. ಹಾವು ತಕ್ಷಣ ತನ್ನ ದೇಹವನ್ನು ಹಗ್ಗದಂತೆ ಮಾಡಿ ಮರಿಯನ್ನು ಮೇಲೆತ್ತಿತು. ಮರಿ ಸುರಕ್ಷಿತವಾಗಿ ಹೊರಬಂದಿತು. ಮರಿ, ನೀನು ನನ್ನ ಜೀವ ಉಳಿಸಿದ್ದೀಯ ಹಾವು ಎಂದು ಕಣ್ಣೀರಿನಿಂದ ಹೇಳಿತು. ಅಕಸ್ಮಾತ್ತಾಗಿ ಆಕಾಶದಲ್ಲಿ ಮೋಡಗಳು ಕವಿದು ಮಳೆ ಸುರಿಯತೊಡಗಿತು. ಮಳೆ ಬೆಂಕಿಯನ್ನು ನಂದಿಸಿತು. ಕಾಡು ಉಳಿಯಿತು. ಎಲ್ಲಾ ಪ್ರಾಣಿಗಳು ಸುರಕ್ಷಿತವಾಗಿದ್ದವು. ಎಲ್ಲಾ ಪ್ರಾಣಿಗಳು ಹಾವನ್ನು ಸುತ್ತುವರೆದು, ಹಾವು, ನೀನು ನಮ್ಮ ಹೀರೋ ಎಂದು ಚಪ್ಪಾಳೆ ತಟ್ಟಿದವು. ಹಾವು ನಗುಮುಖದಿಂದ, ನಾನು ಒಬ್ಬನೇ ಹೀರೋ ಅಲ್ಲ, ನಾವೆಲ್ಲರೂ ಒಟ್ಟಿಗಿದ್ದಾಗಲೇ ನಿಜವಾದ ಶಕ್ತಿ ಬರುತ್ತದೆ ಎಂದಿತು. ಆ ಸಂಜೆ ಹಾವು ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಾ ಯೋಚಿಸಿತು, ಇದು ನನ್ನ ಮೊದಲ ಅಡ್ವೆಂಚರ್, ಮುಂದೆ ಇನ್ನೂ ಅನೇಕ ಸಾಹಸಗಳು ನನ್ನನ್ನು ಕಾಯುತ್ತಿವೆ. ಹೀಗೆ ಧೈರ್ಯ, ದಯೆ ಮತ್ತು ಸ್ನೇಹದಿಂದ